ಕೊಳ್ಳಿಕ್ಕೆ ನಮಗೆ ಮನಸ್ಸಿರೋದಾದ್ರೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಸ್ಥಿತಿಯನ್ನ ಬದಲಾಯಿಸಿದಾಗೆ, ನನ್ನ ಪರಿಸ್ಥಿತಿನ ಬದಲಾಯಿಸಿದಾಗೆ, ನನ್ನ ಸ್ಟ್ಯಾಂಡರ್ಡ್ ಅನ್ನ, ನನ್ನ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಅನ್ನ ಬದಲಾಯಿಸುವಂತ ಪ್ರಾರ್ಥನೆ ಮಾಡುವಾಗ ಇದನ್ನ ಏನು ಸಂದೇಶವನ್ನ ಕೇಳ್ತಿದ್ರೋ ಆ ಪ್ರಕಾರವಾಗಿನೇ ನಿನ್ನ ಸ್ಥಿತಿಗತಿಗಳಿಗೆ ಬದಲಾವಣೆ ತರೋದನ್ನ ನಿನ್ನ ಕಣ್ಣೆ ನೋಡಿ ಆಶ್ಚರ್ಯ ಪಡುವಂತೆ ದೇವರು ಸಹಾಯ ಮಾಡ್ತಾರೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 18ನೇ ವಾಕ್ಯ ಓದಿ. ಮತ್ತಾಯಿ 9ನೇ ಅಧ್ಯಾಯ 18ನೇ ವಚನ. 9ನೇ ಅಧ್ಯಾಯ 18ನೇ ವಚನ. ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು. ಸಾಕು, ಹಾಲೆಲೂಯಾ. ವಾಕ್ಯ ಆತನು ಹೀಗೆ ಅವರೊಂದಿಗೆ ಮಾತನಾಡ್ತಿರುವಾಗ ಒಬ್ಬ ಅಧಿಕಾರಿಯು ಬಂದು ಎಂಬುದಾಗಿ ವಾಕ್ಯದಲ್ಲಿ ಬರುತ್ತಾರೆ. ವಿಷಯ ಏನಂತ ನಮಗೆ ಗೊತ್ತು. ಅಲ್ಲಿ ಏನಾಗಿದ್ದಾರೆ, ಅಧಿಕಾರಿಯ ಒಂದು ಮಗಳು ತೀರಿ ಹೋಗಿದ್ದಾರೆ. ಅವ್ರೇನ್ ಮಾಡ್ಬೇಕು, ಯೇಸು ಹೋಗಿ ಆ ಅಧಿಕಾರಿಯ ಮಗಳನ್ನ ಬದುಕಿಸ್ಬೇಕೆಂಬುದಾಗಿ ಅವರು ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವಂತವರಾಗಿದ್ದಾರೆ. ಅಲ್ಲೆಲೂಯಾ. ಅಂದ್ರೆ ಆ ವ್ಯಕ್ತಿಗೆ ಲೋಕದ ಪ್ರಕಾರವಾಗಿ ಅಧಿಕಾರ ಇದೆ, ಆದ್ರೆ ಅವರ ಕುಟುಂಬವನ್ನು ನೋಡುವಾಗ, ಅವರ ಆತ್ಮಿಕ ಜೀವಿತವನ್ನು ನೋಡುವಾಗ ಅದು ಸತ್ತಂತ ಒಂದು ಸ್ಥಿತಿಯಾಗಿದೆ. ಲೋಕದ ಪ್ರಕಾರ ಏನೇ ಅಧಿಕಾರ ಇದ್ರು, ಅಲ್ಲೆಲೂಯಾ, ತುಂಬಾ ಜನರು ತಿಳ್ಕೊಂಡಿದ್ರೆ ಲೋಕದ ಪ್ರಕಾರ ಒಂದು ಅಧಿಕಾರ ನಮ್ಮ ಜೀವಿತದಲ್ಲಿದೆ, ಅಲ್ಲೆಲೂಯಾ, ನಾವ್ ಏನ್ ಬೇಕಿದ್ರು ಸಾಧನೆ ಮಾಡ್ಬೋದು ಅಂತ. ಆದ್ರೆ ಮಾಡ್ಬೋದು, ಏನಂತಂದ್ರೆ ಲೋಕದ ಪ್ರಕಾರವಾಗಿ ಸಾಧನೆ ಮಾಡ್ಬೋದು, ಆದ್ರೆ ಆತ್ಮಿಕವಾಗಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡುವಾಗ ಅವರೊಬ್ರು ಅಧಿಕಾರಿ ಅಂತೆ, ಅವರ ಕೈ ಕೆಳಗಡೆ ಎಷ್ಟೋ ಜನ ಆಳುಗಳಿದಾರಂತೆ, ಆದ್ರೂ ಕೂಡ ಏನ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅವ್ರಿಗಿರತಕ್ಕಂಥ ಅಧಿಕಾರವನ್ನ ಉಪಯೋಗಿಸಿ ಮಗಳನ್ನ ಬದುಕಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಲೋಕದ ಅಧಿಕಾರ ಏನಿದ್ರು ಅದು ಲೋಕದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಧನೆಗಳನ್ನ ಮಾಡ್ಲಿಕ್ಕೆ ಅದು ಸಹಾಯವಾಗ್ತದೆ. ದೇವರದನ್ನ ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಲೋಕದ ಅಧಿಕಾರದಿಂದ ಏನಂತಂದ್ರೆ ಆತ್ಮಿಕ ಜೀವಿತವನ್ನ ಸರಿ ಮಾಡ್ಕೊಳ್ತೀವಿ ಎಂಬುದಾಗಿ ಯಾರಾದ್ರೂ ಆಲೋಚನೆ ಮಾಡಿದ್ರೆ ಅದು ಖಂಡಿತವಾಗಿ ಈ ವಾಕ್ಯದ ಪ್ರಕಾರವಾಗಿ ಅದು ನಡೆಯೋದಿಲ್ಲ ಎಂಬುದಾಗಿ. ಆ ವ್ಯಕ್ತಿ ಅಧಿಕಾರಿಯಾಗಿದ್ದಾನೆ, ಆದ್ರೆ ಅವನ ಕುಟುಂಬ, ಅವನ ಆತ್ಮಿಕ ಜೀವಿತ ನೋಡುವಾಗ ಯಾವ ಸ್ಥಿತಿಯಲ್ಲಿದೆ ಅಂತಂದ್ರೆ ಅದು ಸತ್ತೋಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿದೆ. ಅವನ ಕುಟುಂಬವನ್ನು ನೋಡಿ ಲೋಕದ ಜನರು ಈ ಪ್ರಕಾರವಾಗಿ ಮಾತಾಡ್ಕೊಳ್ತಿರ್ಬೋದು. ಏನಂತಂದ್ರೆ ಸತ್ತು ಹೋಗಿರ್ತಕ್ಕಂಥ ಹುಡುಗಿಯ ಒಂದು ಮನೆ ಇದು ಎಂಬುದಾಗಿ, ಸತ್ತು ಹೋಗಿರತಕ್ಕಂಥ ಒಂದು ಹುಡುಗಿಯ ತಂದೆ ಇವನು ಎಂಬುದಾಗಿ ಅವರು ಲೋಕದ ಪ್ರಕಾರವಾಗಿ ಮಾತನಾಡುವಂತವರಾಗಿದ್ದಾರೆ. ಆದ್ರೆ ಯೇಸು ಯಾವಾಗ ಆ ಮನೆಗೆ ಕಾಲಿಡ್ತಾರೋ ಲೋಕದ ಜನರು ಹೇಳ್ತಾರೆ, ಇನ್ನು ಈ ವಿಷಯದಲ್ಲಿ ಒಂದು ಬಿಡುಗಡೆ ಬರೋದಿಲ್ಲ, ಇನ್ನು ಈ ವಿಷಯದಲ್ಲಿ ಈ ಕತೆ ಚೇಂಜ್ ಆಗೋದಿಲ್ಲ, ಈ ಅಧ್ಯಾಯ ಇಲ್ಲಿಗೆ ಮುಗೀತು. ಏನಂತಂದ್ರೆ ಮಗಳು ತೀರಿ ಹೋಗಿದ್ದಾಳೆ ಎಂಬುದಾಗಿ. ನಿಮ್ಗೊಂದು ಮಾತಾಡ, ನಾನು ಕುಟುಂಬ ಯಾವಾಗ ಚದರಿ ಹೋಗುತ್ತೆ ಅಂದ್ರೆ, ಅಲ್ಲೆಲೂಯಾ, ಈ ಸಂದೇಶವನ್ನು ಸಿದ್ಧ ಮಾಡುವ ದೇವರು ಹಂಗೆ ಹೇಳಿದ್ರು, ಕುಟುಂಬ ಯಾವಾಗ ಚದುರು ಹೋಗುತ್ತಂದ್ರೆ ನಾವು ನಮ್ಗಿರತಕ್ಕಂಥ ಗುರಿನ ಬಿಟ್ಟು ಆ ಫೋಕಸ್ ಕ್ರಿಸ್ತನ ಮೇಲೆ ಇರತಕ್ಕಂಥ ಆ ಫೋಕಸ್ ನ ಬಿಟ್ಟು ನನ್ಗಿರತಕ್ಕಂಥ ಆ ಗುರಿನ ಬಿಟ್ಟು ನಾವು ಡೈವರ್ಟ್ ಆಗುವಾಗ ಖಂಡಿತವಾಗಿಯೂ ಕುಟುಂಬ ಅನ್ನತಕ್ಕಂಥದ್ದು ಚದುರಿ ಹೋಗ್ತದೆ ಎಂಬುದಾಗಿ. ನಿನ್ನ ಗುರಿನ ಬಿಟ್ಟು ನನ್ನ ಗುರಿನ ಬಿಟ್ಟು ನಾನು ಡೈವರ್ಟ್ ಆಗೋದಾದ್ರೆ ಖಂಡಿತವಾಗಿ ಏನಂತಂದ್ರೆ ನನ್ನ ಫೋಕಸ್ ಕ್ರಿಸ್ತನನ್ನ ಬಿಟ್ಟು ಬೇರೆ ಕಡೆಗೆ ನನ್ನ ಫೋಕಸ್ ಮಾಡುವಾಗ ಏನಾಗುತ್ತಂದ್ರೆ ನನ್ನ ಜೀವಿತದಲ್ಲಿ ಅಲ್ಲೆಲೂಯಾ ಬಿರುಕು ಸಂಭವಿಸುತ್ತದೆ. ನನ್ನ ಜೀವಿತದಲ್ಲಿ ಅಲ್ಲೆಲೂಯಾ ವಿಷಯಗಳು ಏನಾಗುತ್ತಂದ್ರೆ ಅವು ಅಲ್ಲೆಲೂಯಾ ಕದಲಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನಮ್ಮ ಒಂದು ಗುರಿ, ನಮ್ಮ ಒಂದು ಫೋಕಸ್ ಅದು ಕ್ರಿಸ್ತನ ಮೇಲೆ ಆಗಿದ್ರೆ ಮಾತ್ರನೇ ಕುಟುಂಬ, ಆತ್ಮಿಕ ಜೀವಿತ ಚದರಿ ಹೋಗದಾಗೆ ದೇವರು ನಮಗೆ ಸಹಾಯ ಮಾಡುವಂತವರಾಗಿದ್ದಾರೆ. ಈ ಮುಂಜಾನೆ ವೇಳೆ ಅಲ್ಲಿ ಸತ್ತು ಹೋಗಿರತಕ್ಕಂತ ಒಂದು ಅಧಿಕಾರಿಯ ಮಗಳ ಒಂದು ಮನೆಗೆ ಯೇಸು ಬರುವಾಗ ಲೋಕದವರೆಲ್ಲರೂ ಹೇಳಿರ್ಬೋದು, ಏನಂದ್ರೆ ಈ ವಿಷಯದಲ್ಲಿ ಒಂದು ಬಿಡುಗಡೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮನೆಯಲ್ಲಿರತಕ್ಕಂಥ ಮಗಳು ಸತ್ತೋಗಿದ್ದಾರೆ, ಅದಕ್ಕೆ ಯಾವುದೋ ಒಂದು ಬದಲಾವಣೆ ಬರೋದಿಲ್ಲ ಎಂಬುದಾಗಿ ಲೋಕದವರು ಅನ್ಕೊಂಡಿರ್ಬೋದು. ಆದ್ರೆ ಲೋಕದವರು ಹೇಳತಕ್ಕಂಥ ಎಲ್ಲಾ ಮಾತಿನ ಪ್ರಕಾರವಾಗಿ ಯೇಸು ಹೇಳುವಂತವ್ರು ಅಲ್ಲ ಎಂಬುದಾಗಿ ಲೋಕದವರು ಹೇಳ್ತಾರೆ. ಏನಂತಂದ್ರೆ ಹುಡುಗಿ ತೀರಿ ಹೋಗಿದ್ದಾಳೆ ಎಂಬುದಾಗಿ, ಹುಡುಗಿ ಸತ್ತು ಹೋಗಿದ್ದಾಳೆ ಎಂಬುದಾಗಿ. ಆದ್ರೆ ಯೇಸು ಮನೆಗೆ ಬಂದಾಗ ಒಂದು ಮಾತನ್ನು ಹೇಳ್ತಾರೆ, ಹುಡುಗಿ ತೀರಿ ಹೋಗಿಲ್ಲ, ಹುಡುಗಿ ಸತ್ತು ಹೋಗಿಲ್ಲ, ಹುಡುಗಿ ನಿದ್ದೆ ಮಾಡ್ತದಲ್ಲ ಎಂಬುದಾಗಿ. ಅದಕ್ಕೆ ಅದೇ ವ್ಯತ್ಯಾಸ. ಏನಂದ್ರೆ ಲೋಕದ ಜನರು ಹೇಳತಕ್ಕಂಥ ಮಾತಿಗೂ ನಿನ್ನ ದೇವರು ನಿನ್ನ ಬಳಿ ಇರತಕ್ಕಂಥ ಮಾತಿಗೆ ಇರತಕ್ಕಂಥ ಒಂದು ವ್ಯತ್ಯಾಸ ಅದೇ ಆಗಿದೆ. ಲೋಕದ ಜನರು ಅಲ್ಲೆಲೂಯಾ ಏನಂತಂದ್ರೆ ನಿಮ್ಗೆ ಚುಚ್ಚತಕ್ಕಂಥ ಮಾತುಗಳನ್ನ ಹೇಳಿ ಹಿಂಸೆ ಪಡಿಸುವಾಗ ವೇದನೆ ಪಡಿಸುವಂತವರಾಗಿದ್ದಾರೆ. ಆದ್ರೆ ಯೇಸು ಕ್ರಿಸ್ತ ದೇವರು ಆ ಪ್ರಕಾರವಾಗಿಲ್ಲ. ಪಾರ್ಶ್ವವಾಯು ರೋಗಿನ ನೋಡಿ ಹೇಳ್ತಂತ ದೇವರು, ಮಗನೇ ಏನಾಗಿರೋ ಧೈರ್ಯವಾಗಿರುವಂತ ದೇವರು. ಅದೇ ದೇವರು ಆ ಅಧಿಕಾರಿನ ಕೂಡ ನೋಡಿ ಹೇಳುವಂತವರಾಗಿದ್ದಾರೆ. ಏನಂತಂದ್ರೆ ಹುಡುಗಿ ತೀರಿ ಹೋಗಿಲ್ಲ, ಹುಡುಗಿ ಜೀವ ಎಲ್ಲೂ ಹೋಗಿಲ್ಲ, ಹುಡುಗಿಯ ಜೀವ ಅಲ್ಲೇ ಇದೆ, ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಎಂಬುದಾಗಿ. ಅದಕ್ಕೆ ಮನುಷ್ಯರಿಗಿಂತ ಹೆಚ್ಚಾಗಿ ನಿನ್ನ ಭರವಸೆ ನಿನ್ನ ದೇವರು ಆಗಿರ್ಬೇಕು ಎಂಬುದಾಗಿ. ಮನುಷ್ಯರು ಇವತ್ತು ನಮ್ಮ ಸಂಘ ಇರ್ತಾರೆ ಅಥವಾ ನಾಳೆ ಏನಾಗ್ತಾರೆ
ಇವತ್ತು ನಮ್ಮ ಜೊತೆಲಿದ್ದವರು ನಮ್ಮನ್ನ ಬಿಟ್ಟು ಹೋಗ್ಬೋದು, ಆದ್ರೆ ಕ್ರಿಸ್ತನನ್ನ ನೀವು ಬಲವಾಗಿ ಹಿಡಿದುಕೊಂಡಿರುವಾಗ, ನಿಮ್ಮ ಫೋಕಸ್ ಪೂರ್ತಿಗೆ ಕ್ರಿಸ್ತನ ಮೇಲೆ ಆಗಿರುವಾಗ, ಯಾರನ್ನು ನಂಬೇಡಿ ಅಂತ ಹೇಳಲ್ಲ, ಯಾರ ಜೊತೆ ಸ್ನೇಹ ಮಾಡಬೇಡಿ ಅಂತ ಹೇಳಲ್ಲ, ಯಾರ ಜೊತೆ ಸವಾಸಗಳನ್ನ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ಅದು ದೇವರಿಗಿಂತ ಹೆಚ್ಚಾಗಿ ಹೋಗ್ಬಾರ್ದು. ಅಲ್ಲೆಲೂಯ್ಯ. ಮನುಷ್ಯರು ಯಾವಾಗಾದ್ರೂ ಸರಿ ನಮ್ಮನ್ನ ಬಿಟ್ಟು ಹೋಗುವಾಗ ನಮ್ಮ ಜೀವಿತಕ್ಕೆ ಅದು ವೇದನೆಗೆ ಕಾರಣ ಆಗುತ್ತೆ, ನಮ್ಮ ಒಂದು ಕಣ್ಣೀರಿಗೆ ಅದು ಕಾರಣ ಆಗುತ್ತೆ. ಆ ಪ್ರಕಾರವಾಗಿ ಆಗ್ಬಾರ್ದು ಅಂತಂದ್ರೆ ನಾವೇನಾಗಿರ್ಬೇಕಂದ್ರೆ ಕ್ರಿಸ್ತನನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿರ್ಬೇಕು. ನಮ್ಮ ದೃಷ್ಟಿ, ನಮ್ಮ ಫೋಕಸ್ ಕ್ರಿಸ್ತನ ಮೇಲೆ ಆಗಿರುವಾಗ ಅದು ಎಂತ ಒಂದು ನಮ್ಮ ಜೀವಿತದಲ್ಲಿ ಅಲ್ಲೆಲೂಯ್ಯ ನಾಶನದ ಸ್ಥಿತಿ ಬಂದ್ರು ಕೂಡ, ಪತನದ ಸ್ಥಿತಿಗಳು ಬಂದ್ರು ಕೂಡ ಏನಾಗಲ್ಲ ಅಂದ್ರೆ ನಾವು ಕದಲದ ಹಾಗೆ ನನ್ನ ಒಂದು ಅಸ್ಥಿವಾರ, ನನ್ನ ಒಂದು ನಂಬಿಕೆ ಕ್ರಿಸ್ತನ ಮೇಲೆ ಆಗಿರುವಾಗ ನಮ್ಮ ಜೀವಿತದಲ್ಲಿ ಅದು ವೇದನೆ ತರಲಿಕ್ಕೆ ನನ್ನ ದೇವರು ಬಿಟ್ಟು ಕೊಡಲ್ಲ ಎಂಬುದಾಗಿ ಇವತ್ತು ನಿಮ್ಮ ಗುರಿನ ಸ್ಪಷ್ಟಪಡಿಸಿಕೊಳ್ಳಿ, ನಿಮ್ಮ ಫೋಕಸ್ ಅನ್ನ ಕ್ರಿಸ್ತನ ಕಡೆಗೆ ಇಟ್ಟುಕೊಳ್ಳಿ. ಆ ವ್ಯಕ್ತಿ ಅಧಿಕಾರಿ ಆಗಿದ್ದಾರೆ, ಅವ್ರಿರತಕ್ಕಂಥ ಅಧಿಕಾರದಿಂದ ಏನ್ ಮಾಡಕ್ಕಾಗಿಲ್ಲ ಅಂತಂದ್ರೆ ತನ್ನ ಮಗಳನ್ನ ಬದುಕಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ದೇವರು ಯಾರಾಗಿದ್ದಾರೆ ಅಂತಂದ್ರೆ ನೋಡುವಾಗ ಸತ್ತಿರೋದಕ್ಕೆ ಜೀವವನ್ನ ಕೊಡತಕ್ಕಂಥ ದೇವರಾಗಿದ್ದಾರೆ. ಒಡೆದು ಹೋಗಿರತಕ್ಕಂಥ ಕುಟುಂಬವನ್ನ ಮತ್ತೆ ಕಟ್ಟತಕ್ಕಂಥ ದೇವರಾಗಿದ್ದಾರೆ. ಆತನ ಕುಟುಂಬವನ್ನ ಕಟ್ಟುವ ದೇವರು, ಮನೆಯನ್ನ ಕಟ್ಟುವ ದೇವರು. ನಮ್ಮ ಜೀವಿತದಲ್ಲಿ ಒಡೆದು ಹೋಗಿರತಕ್ಕಂಥ ಎಲ್ಲವನ್ನ ಆತನ ಪುನಃ ಸ್ಥಾಪನೆ ಮಾಡ್ತಕ್ಕಂಥ ದೇವರಾಗಿದ್ದಾರೆ. ಅದಕ್ಕೆ ಕ್ರಿಸ್ತನ ಬಳಿ ನೀವು ಗಟ್ಟಿಯಾಗಿರಿ ಎಂಬುದಾಗೆ, ಕ್ರಿಸ್ತನ ಬಳಿಯಾಗಿ ಹಿಡಿದುಕೊಂಡಿರಿ ಎಂಬುದಾಗೆ, ಕ್ರಿಸ್ತನ ನೀವು ಹಿಡಿದುಕೊಂಡಿರುವಾಗ, ದೇವರನ್ನ ನೀವು ನಂಬಿರುವಾಗ ಏನಾತನು ಮಾತಾನೆ ಅಂತಂದ್ರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತ ಒಡೆದು ಹೋಗದ ಹಾಗೆ, ನಿಮ್ಮ ಜೀವಿತದಲ್ಲಿ ಶತ್ರುವಿನ ಕಾರ್ಯಗಳು ನೆರವೇರದ ಹಾಗೆ ನಿಮ್ಮ ಫೋಕಸ್ ಕ್ರಿಸ್ತನ ಮೇಲೆ ಆಗಿರುವಾಗ ಯಾವುದೇ ಒಂದು ಅಲೆಲೂಯ ಶತ್ರುವಿನ ಆಲೋಚನೆಗಳು, ಶತ್ರು ನಿಮ್ಮ ಜೀವಿತಕ್ಕೆ ಏನು ನಾಶವನ್ನು ತರಬೇಕೆಂಬುದಾಗಿ ಅಂದ್ಕೊಂಡಿದ್ದಾರೋ ಅದು ನಡೆಯದ ಹಾಗೆ ದೇವರು ಸಹಾಯ ಮಾಡ್ತಾರೆ. ಇವತ್ತಿನ ಸಂದೇಶ ಇಷ್ಟೇ, ಈ ಪ್ರಕಾರವಾಗಿದೆ. ಪತನವಾಗಿರತಕ್ಕಂಥ ಜೀವಿತದಿಂದ ದೇವರು ಬಿಡುಗಡೆ ಮಾಡ್ತಾರೆ. ಅಲೆಲೂಯ. ಪತನವಾಗಿರತಕ್ಕಂಥ ಸ್ಥಿತಿಗೆ ಆತನ ವ್ಯತ್ಯಾಸವನ್ನು ತಂದು ನಿನ್ನ ಸ್ಟ್ಯಾಂಡರ್ಡ್ ಅನ್ನ, ನಿನ್ನ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಅನ್ನ ಅದನ್ನು ಇನ್ನೂ ಉನ್ನತಿಗೆ ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ. ಅದೇ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 20ನೇ ವಾಕ್ಯ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಕೊಂಡೆಯನ್ನು ಮುಟ್ಟಿದಳು. ಅಲ್ಲೆಲೂಯ. ಆ ಸ್ತ್ರೀನ ಕೇಳುವಾಗ ಈ ವಾಕ್ಯ ನಾವು ಅನೇಕ ಸರಿ ಧ್ಯಾನ ಮಾಡಿದ ಕಾರಣ ಅದು ಜಾಸ್ತಿ ನಾನು ಹೋಗಲ್ಲ, ಹಾಗೆ ಟಚ್ ಮಾಡ್ತೀನಿ. ಏನಂತಂದ್ರೆ ಆಕೆಯ ಹೆಸರು ಕೂಡ ಸತ್ಯವೇದದಲ್ಲಿ ಬರ್ದಿಲ್ಲ. ಆಕೆಗೆ ಇರತಕ್ಕಂಥ ರೋಗದ ನಿಮಿತ್ತ ಆಕೆನ ಗುರುತಿಸುವಂತವರಾಗಿದ್ದಾರೆ. ಅಲ್ಲೆಲೂಯ. ಲೋಕದ ಜನರು ಹಾಗೇನೆ ಅಲ್ವಾ, ಒಬ್ಬ ಮನುಷ್ಯರಿಗೆ ಏನಾದ್ರು ಒಂದು ಬಲಹೀನತೆ ಇದ್ರೆ ಅವನ ಹೆಸರನ್ನೇ ಬದಲಾಯಿಸಿ ಆ ಬಲಹೀನತೆಗೆ ಒಂದು ಹೆಸರನ್ನ ಇಡುವಂತವರಾಗಿದೆ. ಇಲ್ಲಿ ಆಕೆಯ ಹೆಸರನ್ನ ಕೂಡ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಕೆಗೆ ಇರತಕ್ಕಂಥ ರೋಗದ ನಿಮಿತ್ತವಾಗಿ ರಕ್ತ ಕುಸುಮ ಸ್ತ್ರೀ ಎಂಬುದಾಗಿ ಅಲ್ಲಿ ಬರೆಯುವಂತವರಾಗಿದೆ. ಆಕೆನ ಕೇಳುವಾಗ ಆಕೆ ಜೀವಿತದಲ್ಲಿ ಏನು ನಿಮಗೆ ರಕ್ತ ಕುಸುಮ ರೋಗ ಇದ್ದರೆ ಇದು ಹೇಗೆ ವಾಸ ಅಂತ ಕೇಳುವಾಗ ಆಕೆ ಹೇಳ್ತಾಳೆ, ನನಗೆ ನನ್ನ ಜೀವಿತದಲ್ಲಿ ಅಲೋಪತಿನೂ ಕೂಡ ಕಾರ್ಯ ಮಾಡಿಲ್ಲ, ನನ್ನ ಜೀವಿತದಲ್ಲಿ ಹೋಮಿಯೋಪತಿ ಕೂಡ ಕಾರ್ಯ ಮಾಡಿಲ್ಲ, ನಾನು ನಂಬಿರತಕ್ಕಂಥ ಎಲ್ಲ ಡಾಕ್ಟರ್ಗಳು ಏನ್ ಮಾಡಿದ್ದಾರೆ, ನನ್ನ ಕೈ ಬಿಟ್ಟಿದ್ದಾರೆ. ಆದ್ರೆ ಕೈ ಬಿಡದಿರತಕ್ಕಂಥ ಒಂದು ವೈದ್ಯನ ಬಳಿಗೆ ನಾನು ಹೋದೆ, ಅದೇ ಯೇಸು ಕ್ರಿಸ್ತು ದೇವರಾಗಿದ್ದಾರೆ. ಆತನ ಬಳಿಗೆ ನಾನು ಹೋಗುವಾಗ ಅಲೋಪತಿ ಕೆಲಸ ಮಾಡಿದ್ರು, ಹೋಮಿಯೋಪತಿ ನನ್ನನ್ನ ಕೈ ಬಿಟ್ಟರು, ನಾನು ನಂಬ್ಕೊಂಡಿರ್ತಕ್ಕಂಥ ಟ್ಯಾಬ್ಲೆಟ್ಗಳು ನನ್ನ ಒಂದು ಆರೋಗ್ಯಕ್ಕೆ ಅದು ಗುಣವನ್ನ ಸೌಖ್ಯವನ್ನ ತರಲಿಲ್ಲ. ಆದ್ರೆ ಯೇಸುವಿನ ಹೋಗಿ ಆತನ ಒಂದು ಬಟ್ಟೆನ ಮುಟ್ಟುವಾಗ, ಆ ಬಟ್ಟೆಯ ಒಂದು ತುಂಡನ ಮುಟ್ಟುವಾಗ ಅಲ್ಲಿಂದ ಸ್ವಸ್ಥತೆ ಮಾಡತಕ್ಕಂಥ ಶಕ್ತಿ ನನ್ನ ಜೀವಿತಕ್ಕೆ ಅರಿದು ಬಂತು ಎಂಬುದಾಗಿ, ಆ ದೇವರ ಶಕ್ತಿ ನನ್ನನ್ನು ಮುಟ್ಟಿ ಏನ್ ಮಾಡ್ತಂದ್ರೆ ಸ್ವಸ್ಥ ಪಡಿಸ್ತು ಎಂಬುದಾಗಿ. ಅದಕ್ಕೆ ಹೇಳುವಂಥದ್ದು, ಈ ಸ್ವರವನ್ನ ಕೇಳತಕ್ಕಂಥ ನೀವು ಯಾರೇ ಆಗಿದ್ರು, ಯಾವುದೇ ಸ್ಥಳದಿದ್ರು, ನಿಮ್ಮ ಜೀವಿತಕ್ಕೆ ಏಸು ಅವಶ್ಯಕತೆ ಎಂಬುದಾಗಿ. ಏಸು ನಿಮ್ಮ ಜೀವಿತಕ್ಕೆ ಅವಶ್ಯಕತೆ. ಒಂದು ಬಾರಿ ಯೇಸುವನ್ನ ನಂಬಿ ಬನ್ನಿ, ನೀವು ಒಂದು ಬಾರಿ ಯೇಸುವಿನ ಬಳಿಗೆ ಬನ್ನಿ. ರಕ್ತ ಕುಸುಮ ಸ್ತ್ರೀಯ ಜೀವಿತದಲ್ಲಿ 38 ವರ್ಷಗಳ ಕಾಲ ಇದ್ದಂತ ಸಮಸ್ಯೆನ ಆತನು ಕ್ಷಮಣ ಮಾತ್ರದಲ್ಲಿ ಗುಣಪಡಿಸಿದಾಗೆ ನೀವು ಯೇಸುವಿನ ಬಳಿಗೆ ನೀವು ಬರುವಾಗ ನೀವು ಬೇರೆ ಏನೇನೆಲ್ಲ ಪ್ರಯತ್ನ ಮಾಡಿರ್ಬೋದು, ಆದ್ರೆ ಈ ಮುಂಜಾನೆ ವೇಳೆ ದೇವರ ಆತ್ಮ ನಿಮ್ಮನ್ನ ಕರೆಯುವಂತವರಾಗಿದ್ದಾರೆ. ಅಲ್ಲಿಯ ಯೇಸು ಕ್ರಿಸ್ತ ನಿಮ್ಮನ್ನ ಕರೆಯುವಂತವರಾಗಿದ್ದಾರೆ. ಹೇಳಿದ್ರೆ ಯೇಸುನ ನಂಬಿ ಮಗನೇ ನೀವು ಬರುವಾಗ 38 ವರ್ಷಗಳ ಕಾಲ ಇದ್ದಂತ ಒಂದು ರೋಗವನ್ನ ಆತನು ಸೌಖ್ಯ ಮಾಡಿ ಕ್ಷಣ ಮಾತ್ರದಲ್ಲಿ ಆಕೆಯ ಜೀವಿತದಲ್ಲಿ ಆಕೆಗಿದ್ದಂತ ಹೆಸರನ್ನ ಅಲ್ಲೆಲೂಯ ಆತನು ಏನ್ ಮಾಡಿದ್ದಾರೆ, ಆ ಹೆಸರನ್ನ ತೆಗೆದುಹಾಕುವಂತ ದೇವರಾಗಿದ್ದಾರೆ. ಕಳೆದ ವಾರದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದಂತ ಒಂದು ಮಾತಲ್ಲಿ ಅಲ್ಲೆಲೂಯ ಒಂದು ಆಲೋಚನೆ ಈ ಪ್ರಕಾರವಾಗಿತ್ತು. ಏನು ಅಂತಂದ್ರೆ ಅಲ್ಲೆಲೂಯ ಏನಂದ್ರೆ ಸಭೆಯನ್ನು ನೋಡಿ ದೇವರು ಹೇಳಿದಂತ ಮಾತು ಈ ಪ್ರಕಾರವಾಗಿತ್ತು. ಅದೇನು ಅಂತಂದ್ರೆ ಅಲ್ಲೆಲೂಯ ಮಧ್ಯಮ ವರ್ಗದವರು ಇವರು ಏನಂತಂದ್ರೆ
ಮಧ್ಯಮ ವರ್ಗದವರು ಎಂಬುದಾಗಿ ಕರೀತಾರಲ್ಲ, ಅಲ್ಲೆಲೂಯ, ಆ ಒಂದು ಬೋರ್ಡ್ ಅನ್ನ ಆತನು ತೆಗೆದು ಹಾಕ್ತಾನೆ ಎಂಬುದಾಗಿ. ಅಲ್ಲೆಲೂಯ, ಇವರು ಮಿಡಲ್ ಕ್ಲಾಸ್ ಎಂಬುದಾಗಿ ಕರೀತಾರಲ್ಲ, ಆ ಬೋರ್ಡ್ ಅನ್ನ ಅಲ್ಲೆಲೂಯ 8ನೇ ತಿಂಗಳು ಮೊದಲುಗೊಂಡು ಇನ್ನು ಮುಂದೆ ಅದು ಇರೋದಿಲ್ಲ ಎಂಬುದಾಗಿ. ನಾನು ಆ ಮಾತನ್ನ ಶಕ್ತವಾಗಿ ದೇವರಿಂದ ನಾನು ನಂಬುವಂತವಾಗಿದ್ದೇನೆ. ಅವ್ರು ಈ ರೀತಿಯಾಗಿ ಹೇಳಿದ್ರು, ಇವರು ಮಿಡಲ್ ಕ್ಲಾಸ್ ಎಂಬುದಾಗಿ ಕರೆಯತಕ್ಕಂತ ಆ ಬೋರ್ಡ್ ಯಾರು ಯಾವ ಪ್ರಕಾರವಾಗಿ ನೋಡಿದ್ರು ಕೂಡ, ಆ ಪ್ರಕಾರವಾಗಿ ಯಾರು ನೋಡಿದ್ರು ಕೂಡ ಅದು ಕಾಣಿಸದ ಹಾಗೆ ಆ ಬೋರ್ಡ್ ಅನ್ನ ನಾನು ತೆಗೆದು ಹಾಕ್ತಿದ್ದೇನೆ, ನಾನು ಆ ಬೋರ್ಡ್ ಅನ್ನ ಹರಿದು ಹಾಕ್ತಿದ್ದೇನೆ. ಇನ್ನು ಮುಂದೆಗಡೆ ನಿಮ್ಮನ್ನ ನೋಡ್ತಕ್ಕಂಥ ಅದು ಯಾರೇ ಆಗಿದ್ರು ಕೂಡ, ಅದು ಯಾರ ಒಂದು ಕಣ್ಣುಗಳಾಗಿದ್ರು ಕೂಡ ನಿಮ್ಮನ್ನ ದೃಷ್ಟಿಸುವಂತಹ ಕಣ್ಣುಗಳು ಅಲ್ಲಿಯ ಇವರು ಮಧ್ಯಮ ವರ್ಗದವರು, ಇವರು ಮಿಡಲ್ ಕ್ಲಾಸ್ ಅವರು ಎಂಬುದಾಗಿ ಕಾಣದಂತೆ ದೇವರು ಏನ್ ಮಾಡುವಂತಾಗ್ತದೆ, ನಿನ್ನ ದಾರಿದ್ರತನವನ್ನ, ನಿನ್ನ ಬಡತನವನ್ನ ದೇವರು ತೆಗೆದು ಹಾಕ್ತಾರೆ ಎಂಬುದಾಗಿ ಕಳೆದ ವಾರದಲ್ಲಿ ದೇವರು ಶಕ್ತವಾಗಿ ಹೇಳುವಂತವರಾಗಿದ್ದಾರೆ. ನೀವು ಆ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿ, ದೇವರೇ ನನ್ನ ನೋಡತಕ್ಕಂಥ ಜನರು ಅಲ್ಲಿಯ ಆ ಬೋರ್ಡು ನೋಡುವಂತ ಜನರಿಗೆ ಕಾಣಿಸಬಾರ್ದು. ಯಾರು ಹೆಂಗೆ ನೋಡಿದ್ರು ಕೂಡ, ಮೇಲಿಂದ ಕೆಳಗಡೆ ಹೆಂಗೆ ನೋಡಿದ್ರು ಕೂಡ ಖಂಡಿತವಾಗಿ ನೋಡಿದ್ರೆ ಇರಬೇಕು, ಈ ವ್ಯಕ್ತಿನ ನೋಡುವಾಗ, ಈ ಸ್ತ್ರೀನ ನೋಡುವಾಗ, ಈ ಪುರುಷನ ನೋಡುವಾಗ ಖಂಡಿತವಾಗಿ ನಮ್ಮ ಕಣ್ಣಿಗೆ ಆ ತರ ಕಾಣಿಸ್ತಾ ಇಲ್ಲ ಎಂಬುದಾಗಿ ಹೇಳ್ಬೇಕು. ದೇವರು ಅಂತ ಒಂದು ಕಾರ್ಯವನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ಅಲ್ಲಿಯ ರಕ್ತ ಕುಸುಮ ಸ್ತ್ರೀಯ ಜೀವಿತದಲ್ಲಿದ್ದಂತಹ ಸಮಸ್ಯೆನ ಆತನು ಗುಣಪಡಿಸಿದ್ದಾನೆ ಎಂಬುದಾಗಿ ನಮಗೆ ಸತ್ಯವೇದ ಹೇಳುವಂತದ್ದಾಗಿದೆ. ಅದೇ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 36ನೇ ವಾಕ್ಯಕ್ಕೆ ಬರುವಾಗ ನಾನು ಹೇಳ್ತಾ ಹೋಗ್ತೀನಿ, ಇವಾಗ ಕೇಳಿಸ್ಕೊಂಡು ಬನ್ನಿ. 9ನೇ ಅಧ್ಯಾಯದ 36ನೇ ವಾಕ್ಯಕ್ಕೆ ಬರುವಾಗ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಬಂದಿರತಕ್ಕಂತ ಜನರು ಒಂದು ಕೂಟ ಯೇಸುವಿನ ಬಳಿಗೆ ಬರ್ತದೆ, ಆ ಜನರಿಗೆ ಯಾರು ಕರುಣಿಸುವಂತವರಿಲ್ಲ. ಏನಂತಂದ್ರೆ ಅವರು ಕುರುಬಂದಿರತಕ್ಕಂತ ಕುರಿಗಳ ಹಾಗೆ ಚದುರಿ ಹೋಗಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಅವ್ರಿಗೆ ಕರುಣೆ ತೋರಿಸುವಂತವ್ರು ಯಾರು ಇಲ್ಲ. ಆದ್ರೆ ದೇವರು ಇವತ್ತು ಸಭೆನ ನೋಡಿ ಹೇಳುವಂತವರಾಗಿದ್ದಾರೆ. ಅದೇನಂತಂದ್ರೆ, ಅಲ್ಲೆಲೂಯ, ನಾನು ಚೀಯೋನನ್ನ ಕರುಣಿಸ್ತೇನೆ ಎಂಬುದಾಗಿ, ನಾನು ಚೀಯೋನಿಗೆ ಕರುಣೆ ತೋರಿಸತಕ್ಕಂತ ಒಂದು ಸಮಯ ಬಂದಿದೆ ಎಂಬುದಾಗಿ. ಮನುಷ್ಯರು ನಿಮ್ಗೆ ಕರುಣೆ ತೋರಿಸಿಲ್ವಾ, ಮನುಷ್ಯರು ನಿಮ್ಗೆ ಯಾರು ಸಹಾಯ ಮಾಡಿಲ್ವಾ, ಆದ್ರೆ ಈ ಮುಂಜಾನೆ ದೇವರು ಹೇಳುವಂತವರಾಗಿದ್ದಾರೆ. ಏನಂತಂದ್ರೆ, ನಾನು ಚೀಯೋನಿಗೆ ಕರುಣೆಯನ್ನು ತೋರಿಸುವಂತವರಾಗಿದ್ದೇನೆ. ಯಾಕೋಬೆ, ನಾನು ಚೀಯೋನಿಗೆ ಕರುಣೆಯನ್ನು ತೋರಿಸುವಾಗ ನಿನಗೆ ಒಂದು ಕೊಯ್ಯುವಿಕೆ ಉಂಟಾಗ್ತದೆ ಸತ್ಯವೇದ ಬರೆಯುತ್ತೆ. ನಾನು ಚೀಯೋನಿಗೆ ಕರುಣೆ ತೋರಿಸುವಾಗ ಯಾಕೋಬೆ ನಿನ್ನ ಜೀವಿತಕ್ಕೆ ಒಂದು ಕೊಯ್ಯುವಿಕೆ ಉಂಟಾಗ್ತದೆ ಎಂಬುದಾಗಿ ದೇವರು ನಿಮಗೋಸ್ಕರ ಒಂದು ಕೊಯ್ಯುವಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಈ ವರ್ಷದಲ್ಲಿ ನೀವೊಂದು ಒಳ್ಳೆಯ ಒಂದು ಬೆಳೆನ ಕೊಯ್ಲಿಕ್ಕೆ ಆತನು ಸಿದ್ಧ ಮಾಡ್ತಾರೆ. ಯಾರು ಕಣ್ಣೀರಿನಿಂದ ಬಿತ್ತಿದ್ದಾರೋ, ಖಂಡಿತವಾಗಿ ಯಾರು ಕಣ್ಣೀರಿನಿಂದ ಬಿತ್ತಿದ್ದಾರೋ ಅವರೇ ಹರ್ಷದಿಂದ ಸಿವುಡನ್ನ ಕೊಯ್ಯುವ ಹಾಗೆ, ಹರ್ಷದಿಂದ ಅವರು ಅಲ್ಲೆಲೂಯ ಆ ಒಂದು ಫಲವನ್ನ ಕೊಯ್ಯುವಂತೆ ದೇವರು ಸಹಾಯ ಮಾಡ್ತಾರೆ. ನೀವು ಬೀಜವನ್ನ ಬಿತ್ತಿದ್ದೀರಾ, ಆದ್ರೆ ನೀವು ಕುಯ್ಯೋದನ್ನ ಕಾಣಲಿಕ್ಕೆ ಆಗಲ್ಲ ಎಂಬುದಾಗಿ ಶತ್ರುಗಳಿರ್ಬೋದು. ಆದ್ರೆ ಈ ಮುಂಜಾನೆ ದೇವರು ಹೇಳ್ತಾರೆ, ಯಾರು ಕಣ್ಣೀರಿಂದ ಬೀಜವನ್ನ ಬಿತ್ತಿದ್ದಾರೋ ಅವರ ಕೈಯಿಂದ ನಾನು ಕೊಯ್ಯಿಸ್ತೇನೆ ಎಂಬುದಾಗಿ, ಯಾರು ಬೀಜವನ್ನ ಬಿತ್ತಿದ್ದಾರೋ ಅವರ ಮುಖಾಂತರವಾಗಿ ಹಾರ್ವೆಸ್ಟ್ ನಾನು ನಡೆಸ್ತೇನೆ ಎಂಬುದಾಗಿ, ಅವರ ಮುಖಾಂತರವಾಗಿ ನಾನು ಒಂದು ಬೆಳೆನ ಕುಯ್ದು ಸಿವುಡನ್ನ ಒತ್ತುಕೊಂಡು ಹೋಗುವಂತೆ, ಅವರ ಜೀವಿತಕ್ಕೆ ಸಂತೋಷ ಉಂಟಾಗುವಂತೆ ನಾನು ಮಾಡ್ತೇನೆ ಎಂಬುದಾಗಿ. ಈ ಮಾತನ್ನು ನೀವು ನಂಬುವಾಗ ಖಂಡಿತವಾಗಿ ಆತನ ಚೀಯೋನಿಗೆ ಕರುಣೆಯನ್ನು ತೋರಿಸುವಂತಹ ಸಮಯ ಬಂದಿದೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಆ ಪ್ರಕಾರವಾಗಿ ನಿಮ್ಮ ಜೀವಿತಕ್ಕೆ ಆತನು ಸಹಾಯ ಮಾಡ್ತಾನೆ. ಅದೇ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 37ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಹೇಳ್ತಿದೆ, ಬ್ರೋಕನ್ ವಿಷನ್ ಎಂಬುದಾಗಿ. ಅಲ್ಲೆಲೂಯ, ಬ್ರೋಕನ್ ವಿಷನ್ ಎಂಬುದಾಗಿ. ಅಲ್ಲೆಲೂಯ, ಅವರ ಒಂದು ಆತ್ಮಿಕ ಜೀವಿತದ ದೃಷ್ಟಿ ಅದು ಒಡೆಯಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾರ ಆತ್ಮಿಕ ಜೀವಿತದ ದೃಷ್ಟಿ ಒಡೆಯಲ್ಪಟ್ಟಿದೆಯೋ ಅವ್ರಿಗೆ ದೇವರ ಕುರಿತಂತ ಸರಿಯಾದ ಏನಿರಲ್ಲ ಅಂತಂದ್ರೆ ಅಲ್ಲೆಲೂಯ ಆಲೋಚನೆಗಳು